ಅಪ್ಪ, ನೀವು ನಿಮ್ಮ ಆಸೆಗಳನ್ನೆಲ್ಲ ಹೇಳ್ಕೊಂಡ್ರಿ. ಹಾಗೆ ನಂದು ಒಂದು ಆಸೆ ಇದೆ, ಈಡೇರಿಸ್ತೀರಪ್ಪ? ಆಸೆನಾ? ನಿಂದ? ಏ, ನೀ ಕೇಳೋದೆಷ್ಟೋ ನಾನು ಈಡೇರಿಸೋದೆಷ್ಟೋ. ಕೇಳು, ಅದೇನು ಕೇಳು. ಅಪ್ಪ, ಅದು ಈ ಸಲ ಕೋರ್ಟ್ ಕೊನೆ ಹಿಯರಿಂಗಿಗೆ ನೀವು ನನ್ನ ಜೊತೆ ಬರ್ಬೇಕಪ್ಪ. ಪುಟಿ, ನಿನ್ ಮನಸ್ಸಿನಲ್ಲಿ ಆ ಹುಡುಗ ಇದ್ದಾನಲ್ಲ, ಅಂದ್ರೆ ನನ್ನ ಬಾವಿ ಅಳಿಯ, ಅವನ್ ನಾನು ನೋಡಿದ್ದೀನ, ಮಾತಾಡಿದ್ದೀನ. ಇವಾಗ ಯಾಕಪ್ಪ ಹೀಗೆ ಕೇಳ್ತಿದ್ಯಾ? ಅಲ್ಲಪ್ಪ, ಅವನ್ ಯಾರು ಅಂತ ಹೇಳಿದ್ರೆ ಅವನ ಜೊತೆ ಮಾತಾಡೋಣ, ಸ್ನೇಹಿತರಾಗೋಣ, ಅವನ ಭೇಟಿ ಆಗೋಣ ಅಂತ. ಓಹೋ, ಇನ್ನು ಏನೇನ್ ಕನ್ಸುಗಳಿದೆ ನಿಮ್ಗೆ? ನೀನ್ ಸೀರೆ ಉಟ್ಕೊಂಡು, ಕೈ ತುಂಬ ಬಳೆ ತೊಟ್ಕೊಂಡು, ಮುಡಿ ತುಂಬ ಹೂ ಮುಟ್ಕೊಂಡು, ಹಣೆಗೆ ಕುಂಕುಮ ಇಟ್ಕೊಂಡು, ನಿನ್ನ ಗಂಡನ ಜೊತೆ ನಿಂತ್ಕೊಂಡಿರೋದು ನಾನು ನೋಡೋ ಆಸೆ ಪಟ್ಟಿ. ಹಾಗೆ ನಾನು ನನ್ನ ಅಳಿಯ ವಾಕಿಂಗ್ ಹೋಗ್ಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ, ಅಂದ್ರೆ ಯಾರು ಪುಟ್ಟಿನ ಅಂದ್ರೆ ನಿನ್ನನ್ನ ಪ್ರೀತಿ ಮಾಡ್ತಾರೆ ಹೆಚ್ಚು ಅಂತ ಪರಸ್ಪರ ವಾದ ಮಾಡ್ಬೇಕು. ಆಮೇಲೆ ಅಳಿಯಂದು ಬಂದಿದ್ದಾರೆ ಅಂತ ನಿಮ್ಮಮ್ಮ ಮಾಡ್ತಾಳಲ್ಲ ಹಬ್ಬದೂಟನ, ಅದನ್ನ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು. ನನ್ನ ಅಳಿಯನ ಜೊತೆ ರಮ್ಮಿ ಆಡ್ಬೇಕು. ಆಮೇಲೆ ರಮ್ಮಿ ಬೇಡ ಬೇಡ, ಚೌಕಬಾರ ಆಡ್ಬೇಡ, ಓಕೆನಾ? ನನ್ನ ಅಳಿಯನ ಜೊತೆ ಚೌಕಬಾರ ಆಡ್ಬೇಕು. ಹಾಗೆ ನಮ್ಮೂರ್ನವ್ರಿಗೆಲ್ಲ ನನ್ನ ಅಳಿಯ ಇವರು ಅಂತ ಹೆಮ್ಮೆಯಿಂದ ತೋರಿಸ್ಬೇಕು. ಮತ್ತೆ ನಿಮ್ಗಾಗ್ತಾರಲ್ಲ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಜೊತೆ ಪ್ರೀತಿಯಿಂದ ಆಡ್ಬೇಕು. ಪುಟಿ, ಮಕ್ಕಳ ಜೊತೆ ಕಟ್ತೀವಲ್ಲ ಕನಸು, ಅದು ನಮ್ಮ ಜೀವನಕ್ಕಿಂತ ಬಹಳ ದೊಡ್ಡದು. ವಯಸ್ಸಾದ್ಮೇಲೆ ನಮ್ಮ ಜೀವನ ಎಲ್ಲಿರುತ್ತೆ ಪುಟಿ? ಮಕ್ಕಳ ಜೀವನನೇ ನಮ್ಮ ಜೀವನ. ಹೆಚ್ಚಿನದಾಗಿ ಯಾವ ಜೀವನನೂ ನಮ್ಗೆ ಉಳಿದಿರಲ್ಲ ಪುಟಿ. ಆಗ ನಿಮ್ಗಳ ಖುಷಿಯಿಂದಲೇ ನಮ್ಗಳು ಖುಷಿ ಕಾಣ್ತೀವಿ. ಅವನೇ ಬಾಯ್ ಬಿಟ್ಟು ಈ ವಿಷಯ ನನಗೆ ಹೇಳ್ದ ಡ್ಯಾಡ್. ಅವ್ನು ನನ್ ಎಲ್ ಬಿಟ್ಟು ಹೋಗ್ತಾನೋ ಅನ್ನೋ ಭಯ ಕಾಡ್ತಾ ಇದೆ JP ಅಂಕಲ್. ಇಷ್ಟು ಹೆಚ್ಕೊಂಡಿದ್ದಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾರ ಹುಡುಗಿ ಹೇಳು ಒಂದನ, ಯಾರು ಆ ಹುಡುಗಿ? ಅವಳು ಭಾರ್ಗವಿ ಅಕ್ಕ ಅಂತ ಗೊತ್ತಾಗಿದ ತಕ್ಷಣ ಮಾವ ನನ್ನ ಕತ್ ಹಿಡ್ದು ಆಚೆ ದಬ್ಬಿದ್ರು. ಇನ್ನು ಅರ್ಜುನ್ ಮೇಲೆ ಅವ್ರು ಆಲ್ರೆಡಿ ಡಿಸಪಾಯಿಂಟ್ ಆಗಿದ್ದಾರೆ. ಅವನು ಭಾರ್ಗವಿನ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾದ್ರೆ ಅವನ ಕತ್ ಹಿಡ್ದು ಆಚೆ ದಬ್ತಾರಷ್ಟೇನೆ. ಅವಳ ಕಾರಣಕ್ಕೆ ಮನೆಯಿಂದ ಆಚೆ ಹೋದ್ರೆ ಅವಳ ಮನೆಗೆ ಹೋಗ್ತಾನಷ್ಟೇನೆ. ಆ ಹುಡುಗಿ ಯಾರು ಅಂತ ನಂಗೆ ಗೊತ್ತಿಲ್ಲ ಅಂಕಲ್. ಆದ್ರೆ ನನ್ನನ್ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ ಅವ್ನು ಹೇಳಿದ್ದಾನೆ ಅಂಕಲ್. ನನ್ನ ಕಣ್ಣು ತಪ್ಪಿಸಿ ನಿನ್ನ ಹತ್ರ ಹೀಗೆಲ್ಲ ಮಾತಾಡಿದ. ಅವನು ನನ್ನ ಮಗ, ನಾನು ಅವನಪ್ಪ. ನಾನ್ ತೋರಿಸಿದ ಹುಡುಗಿನ ಬಾಯಿ ಮುಚ್ಕೊಂಡು ಮದುವೆ ಆಗಿ ತೆಪ್ಪಗ್ ಬಿದ್ದಿರ್ಬೇಕು. ಅದ್ ಹೇಗ್ ನಿನ್ನ ಅವನು ಮದುವೆ ಆಗಲ್ವೋ ನಾನು ನೋಡ್ತೀನಿ. ಅರ್ಜುನ್ ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲ್ಲ ಜೊತೆ. ನಿನ್ನ ಮಗ ಅಂತ ನೋಡ್ಕೊಂಡು ನಾನು ಸುಮ್ಮನೆ ಇದ್ನಿ. ಇಲ್ದೆ ಹೋಗಿದ್ರೆ ನಿನ್ ಸಿಟ್ಟು ನನಗೆ ಅರ್ಥ ಆಗುತ್ತೆ. ಅವನು ಯಾವತ್ತು ನನ್ನ ಮಾತು ಮೀರಿ ಲಾಯರ್ ಆಗದೆ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಅವತ್ತೇ ಅವನನ್ನ ಮನೆಯಿಂದ ಆಚೆ ಹಾಕ್ಬೇಕು. ಆದ್ರೆ ವಂದನ ಅವನನ್ನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ, ಇವರಿಬ್ರು ಮದ್ವೆ ಆದ್ಮೇಲೆ ಆದ್ರೂ ಅವನು ಸರಿ ಹೋಗ್ತಾನೆ ಅನ್ನೋ ಹೋಪಲ್ಲಿ ಸುಮ್ಮನೆ ಇದ್ದೆ. ಈಗ ವಂದನನ್ನೇ ಬೇಡ ಅನ್ನುವಷ್ಟು
ಕೊಬ್ಬಿದ್ದಾನೆ ಅಂದ್ರೆ ನಾನ್ ಸುಮ್ನೆ. ಅಂಕಲ್ ಪ್ಲೀಸ್, ಅರ್ಜುನ್ ನಮ್ಮ ಮನೆಯಿಂದ ಹೊರಗಡೆ ಹಾಕ್ಬೇಡಿ. ಅವನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಅಂಕಲ್. ನಮ್ಮಿಬ್ರು ಮದ್ವೆ ಮಾಡ್ಸಿ ಅಂಕಲ್, ಅವನ್ ಸರಿ ಹೋಗ್ತಾನೆ. ನೋಡಿದ್ಯ, ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಆದ್ರೆ ಅವನ್ಗೆ ಇದು ಅರ್ಥ ಆಗ್ತಾ ಇಲ್ಲ. ಇಲ್ಲ, ಇನ್ ತಡ ಮಾಡಬಾರ್ದು. ನಾಳೆನೆ ಅರ್ಜುನ್ಗೆ ವಂದನಾಗೆ ದೇವಸ್ಥಾನದಲ್ಲೇ ಮದ್ವೆ. ಶಕ್ತಿ, ನಿನ್ಗೋಕೆನಾ? ನನ್ನ ಮಗಳು ಮುಖದಲ್ಲಿರೋ ಈ ಖುಷಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಜ್ಯೋತಿ. ಅವಳು ಯಾವತ್ತಿದ್ರು ನಿನ್ನ ಮನೆ ಸೊಸೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಎಂಗೇಜ್ಮೆಂಟ್ ಮುಗ್ದಿದೆ, ಇಲ್ಲ ಅನ್ನೋದಕ್ಕೆ ಯಾವ ಕಾರಣನೂ ಇಲ್ಲ. ನನಗೊಪ್ಪಿಗೆ ಇದೆ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಲ್. ವಂದನಾ, ನಾಳೆಯಿಂದಾನೆ ನೀನು ನಮ್ಮನೆ ಸೊಸೆ. ಅಂದ್ರೆ ಅರ್ಜುನ್ ಒಪ್ಕೋತಾನ ಅಂಕಲ್? ಆ ಯೋಚನೆ ಬಿಟ್ಬಿಡು. ಅವನ ಕೈಲಿ ನೀವು ತಾಳಿ ಕಟ್ಸೋ ಜವಾಬ್ದಾರಿ ನಂದು. ಈ JP ಮಾತು ಕೊಟ್ಮೇಲೆ ಕೆಲಸ ಮುಗೀತು ಅಂತಾನೆ ಅನ್ಕೋ. ಅಪ್ಪ, ರಮ್ಮಿ ಆಡೋದನ್ನೊಂದನ್ನು ಬಿಟ್ಟು ಬೇರೆ ಎಲ್ಲ ಆಸೆಗಳನ್ನು ಈಡೇರಿಸ್ತೇನಪ್ಪ. ಹೌದಾ? ಎಸ್, ಶೂರ್. ನೀನಿಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀಯ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಆ ಹುಡುಗನ ಬಗ್ಗೆ ಪ್ರೀತಿ ಇರೋದು ಸತ್ಯ, ನಿಜ ಅಲ್ವಾ? ಪುಟಿ, ಆದ್ರೂ ಯಾಕಪ್ಪ ಮದುವೆನ ಹೀಗೆ ಮುಂದೂಡ್ತಾ ಇದೆಯಾ? ಅದು ಹಾಗಲ್ಲಪ್ಪ. ಅವ್ರ ಮೇಲೆ ಏನಾದ್ರು ತೊಂದರೆನಾ? ಅವ್ರ ಅಪ್ಪ ಅಮ್ಮನ ಜೊತೆ ನಾನು ಮಾತಾಡ್ಬೇಕಾ? ಅವನು ಯಾರು ಅಂತ ಹೇಳ್ಬಿಟ್ಟೆ, ನಾನು ಅವನ ಕಾಲಿಡ್ದಾದ್ರೂ ಒಪ್ಪಿಸ್ತೀನಿ. ಅಪ್ಪ, ಏನ್ ಮಾತಾಡ್ತಿದ್ದೀರಪ್ಪ? ಬಿಡ್ತು ಅನ್ನಿ. ನೀವ್ ಯಾರ ಕಾಲು ಹಿಡ್ಬೇಕಾಗಿಲ್ಲಪ್ಪ. ನಿಮ್ಮನ್ನು ಗೌರವಿಸೋಂತವನ್ನೇ ನಾನು ಮದ್ವೆ ಆಗೋದು. ಆದ್ರೆ ಸದ್ಯಕ್ಕೆ ನನ್ಗೆ ಇಷ್ಟು ಬೇಗ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಪ್ಪ. ಇದೊಂದು ಕೇಸ್ ಮುಗಿದ್ ಬಿಡ್ಲಿ, ಆಮೇಲೆ ನಾನೇ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳ್ತೀನಿ. ಸರಿ ಕಣಮ್ಮ, ನಿನ್ ಮೇಲೆ ನನ್ನ ನಂಬಿಕೆ ಇದೆ. ಒಟ್ಟಿನಲ್ಲಿ ಏನ್ ಪುಟ, ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ಅಷ್ಟೇ ನನಗೆ ಮುಖ್ಯ. ಭಾವ, ನೀವ್ ಹೀಗೆ ಸುಮ್ಮನೆ ಇದ್ರೆ ನಮಗ್ ಇನ್ನೂ ಜಾಸ್ತಿ ಭಯ ಆಗತ್ತೆ. ಅದೇನ್ ವಿಷಯ ಅಂತ ಹೇಳಿ ಭಾವ. ಮನೇಲಿ ಯಾರಿಗೆ ಭಯ ಇರಬೇಕೋ ಅವ್ರಿಗೆ ಇಲ್ಲ. ಈ ಮನೆ ಮರ್ಯಾದೆ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ JP? ಇನ್ಯಾರ ಬಗ್ಗೆ? ನಿನ್ನ ಮಗನ ಬಗ್ಗೆ. ಅವನೇನ್ ಮಾಡ್ದ JP? ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆಗಿರೋ ಹುಡುಗ. ಜವಾಬ್ದಾರಿನೇ ಇಲ್ದೆ ಇನ್ಯಾರ್ದೋ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾ ಇದ್ದಾನೆ. ಹಾಳಾದ ವಂದನ ಮದ್ವೆ ಬಗ್ಗೆ ಮಾತಾಡು ಅಂದ್ರೆ ಈ ಭಾರ್ಗವಿ ಬಗ್ಗೆ ಹೇಳ್ಬಿಟ್ಲಾ? ಇವನು ಮಾಡಿರೋ ತಪ್ಪು ಗೊತ್ತಾಗಿ ವಂದನ ಈಗಿಂದೀಗ್ಲೇ ಮದುವೆ ಆಗಬೇಕು ಅಂತ ಹಠಕ್ ಬಿದ್ದಿದ್ದಾಳೆ. ನೀವೇನು ತಲೆ ಕೆಡ್ಸ್ಕೋಬೇಡಿ JP. ವಂದನಾ ಜೊತೆ ನಾನ್ ಮಾತಾಡ್ತೀನಿ, ಅವಳಿಗೆಲ್ಲ ಅರ್ಥ ಮಾಡಿಸ್ತೀನಿ. ಅವಳು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅರ್ಥ ಮಾಡ್ಕೊಬೇಕಾಗಿರೋದು ಇವನು ಮಾಡಿರೋ ಕರ್ಮಕಾಂಡಕ್ಕೆ. ಅವನನ್ನು ಬಿಟ್ಟು ಹೋಗದೆ ಇನ್ನೂ ಮದುವೆ ಆಗ್ತೀನಿ ಅಂತ ಅವಳು ಹೇಳ್ತಿದ್ದಾಳಲ್ಲ, ಅದೇ ನಮ್ಮ ಪುಣ್ಯ. ವಂದನಾ ಇಸ್ ರೈಟ್.
ಇನ್ನು ತಡ ಮಾಡದೆ ಅವಳು ಹೇಳ್ದಾಗೆ ನಾಳೆನೆ ಮದುವೆ ಮಾಡ್ಬಿಡ್ಬೇಕು. ಹವಾ ನಾಳೆನೆ ಮದ್ವೆನಾ? ಹೇಳಿದ್ದನ್ನ ಪದೇ ಪದೇ ಹೇಳಕ್ಕಾಗಲ್ಲ. ನಾಳೆ ಬೆಳಗ್ಗೆನೆ ದೇವಸ್ಥಾನದಲ್ಲಿ ಅರ್ಜುನ್ಗೆ ವಂದನಾಗೆ ಮದುವೆ ಆಗುತ್ತೆ. ಅಲ್ಲ ಜೆಪಿ, ಇಷ್ಟೊಂದು ಅರ್ಜೆಂಟ್ ಆಗಿ ಮದ್ವೆ ಅಂದ್ರೆ? ಈಗಾಗ್ಲೇ ತುಂಬಾ ತಡ ಆಗಿದೆ ನಿರ್ಮಲಾ. ಅದಕ್ಕೆ ನಿನ್ನ ಮಗ ಹೀಗೆ ಹಾದಿ ತಪ್ತಾ ಇರೋದು. ಇನ್ಮೇಲೆ ನಾನ್ ಹೇಳಿದ್ದೆ ಮುಹೂರ್ತ, ನಾನ್ ಹೇಳ್ದಂಗೆ ಸಂಭ್ರಮ. ಆಗ್ಲೇ ಇದು ಹದ್ಬಸ್ತಲ್ಲಿರ್ತಾರೆ. ನಾನ್ ರೆಡಿ ಆಗೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಮುಚ್ಚ ತೆಗಿಯೋ ಅಷ್ಟರಲ್ಲಿ ಎಲ್ರು ಎಂಗೇಜ್ಮೆಂಟ್ ಮದ್ವೆ ಅಂತ ಮಾಡಿ ಮುಗಿಸೇ ಬಿಡ್ತಾರೆ. ನೋಡಿ, ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮಷ್ಟು ಜನಕ್ಕೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು. ಪರ್ಟಿಕ್ಯುಲರ್ಲಿ ಅರ್ಜುನ್. ಏನಿಬ್ರು ಮುಖ ಮುಖ ನೋಡ್ಕೊಂತಿದ್ದೀರಾ? ಹೋಗಿ ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ. ಸರಿ ಜೆಪಿ. ಅದ್ ಸರಿ, ನಾಳೆ ಅರ್ಜುನನ್ನ ದೇವಸ್ಥಾನಕ್ಕೆ ಯಾರು ಕರ್ಕೊಂಡ್ ಬರ್ತೀರಾ? ಮಾವ, ನಾನ್ ಕರ್ಕೊಂಡ್ ಬರ್ತೀನಿ. ದೇವ್ರು ಇಷ್ಟು ಬೇಗ ತಥಾಸ್ತು ಅಂತಾನೆ ಅಂತ ಗೊತ್ತೇ ಇರ್ಲಿಲ್ಲ. ಏನೇ ಆಗ್ಲಿ, ನಾಳೆ ನಮ್ ಕುರಿನ ಹಳ್ಳಕ್ ತಳ್ಳೋ ದಿನ ಚೆನ್ನಾಗಿ ಒಪ್ಸಿ ಕೊಪ್ಸಿ ಕರ್ಕೊಂಡ್ ಹೋಗೋಣ. ಅಪ್ಪ, ನೀವು ನಿಮ್ಮ ಆಸೆಗಳನ್ನೆಲ್ಲ ಹೇಳ್ಕೊಂಡ್ರಿ. ಹಾಗೆ ನಂದು ಒಂದು ಆಸೆ ಇದೆ, ಈಡೇರಿಸ್ತೀರಪ್ಪ? ಆಸೆನಾ? ಹ್ಮ್. ನಿಂದ? ಏ, ನೀ ಕೇಳೋದೆಷ್ಟೋ ನಾನು ಈಡೇರ್ಸೋದೆಷ್ಟೋ. ಕೇಳು, ಅದೇನ್ ಕೇಳು. ಅಪ್ಪ, ಅದು ಈ ಸಲ ಕೋರ್ಟ್ ಕೊನೆ ಹಿಯರಿಂಗಿಗೆ ನೀವು ನನ್ನ ಜೊತೆ ಬರ್ಬೇಕಪ್ಪ. ಇಲ್ಲ ಪುಟ್ಟಿ, ಅದೊಂದು ಮಾತ್ರ ನನ್ನ ಕೈಲಾಗೋದಿಲ್ಲ. ಅಪ್ಪ, ಈ ಕೇಸ್ನ ನಾವು ಆಲ್ರೆಡಿ 80% ಗೆದ್ಬಿಟ್ಟಿದೀವಪ್ಪ. ಆ ವಿಕ್ಕಿನೇ ಅವನ್ ಬಾಯಾರಿ ನಿಜನ ಒಪ್ಕೊಂಡಿದ್ದಾನೆ. ಅವ್ರ ಈ ಕೇಸ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಫೈನಲ್ ಜಡ್ಜ್ಮೆಂಟು ನಮ್ ಪರವಾಗಿ ಆಗುತ್ತೆ ಅನ್ನೋ ನಂಬಿಕೆ ನನ್ಗಿದೆಯಪ್ಪ. ನೀ ನನ್ ಗೆಲ್ಲೋದ್ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಬಾ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನೀ ನನ್ನ ಜೊತೆ ಕೋರ್ಟಿಗೆ ಬಾರಪ್ಪ. ಮತ್ತೆ ಆ JP ಪಾಟೀಲ್, ಆ ಶಕ್ತಿ ಪ್ರಸಾದ್, ಅವರಿಬ್ರು ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ ಪುಟ್ಟಿ. ಅಪ್ಪ, ಇನ್ನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯ ಹೇಳು? ಅವ್ರು ಮಾಡಿರೋ ತಪ್ಪಿಗೆ, ಅವ್ರು ಮಾಡಿರೋ ಮೋಸಕ್ಕೆ ನೀನ್ ಯಾಕಪ್ಪ ಬೆಲೆ ತರಬೇಕು? ಅಪ್ಪ, ತಪ್ಪು ಮಾಡಿರೋ ಅವರೇ ರಾಜರೋಷವಾಗಿ ಓಡಾಡ್ಕೊಂಡಿದ್ದಾರೆ. ನೀನ್ ಸತ್ಯದ ಪರವಾಗಿ ನಿಂತಿದ್ದೆ ಅಪ್ಪ. ಸತ್ಯವಾಗಿರೋ ನೀನು ಹೀಗಿರ್ಬಾರ್ದು ಅಪ್ಪ. ಸರಿಯಪ್ಪ, ನೀನು JP ಪಾಟೀಲ್ ಸೋಲೋದನ್ನ ನೋಡಕ್ ಬರ್ಬೇಡ, ಅವ್ರ ಕಡೆ ತಿರುಗು ನೋಡ್ಬೇಡ. ಆದ್ರೆ ನಿನ್ ಮಗ್ಳು ಗೆಲ್ಲೋದನ್ನ ನೋಡಕ್ ಬಾ ಅಪ್ಪ. ನಿನ್ ಪುಟ್ಟಿ ವಾದ ಮಾಡಿ ಗೆಲ್ಲೋದನ್ನ, ಸಂಧಿಗೆ ನ್ಯಾಯ ಸಿಗದನ್ನ ನೋಡೋದಕ್ಕಾದ್ರೂ ಬಾ ಅಪ್ಪ. ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಬನ್ನಿ ಅಪ್ಪ. ಸರಿ ಪುಟ್ಟಿ, ನಾ ಬರ್ತೇನೆ.